ಡೆಸ್ಕ್ಟಾಪ್ ಬಗ್ಗೆ ತಿಳ್ಕೊಳ್ಳೋಣ. ಟಾಸ್ಕ್ ಬಾರ್ ಅಂದ್ರೇನು, ಸ್ಟಾರ್ಟ್ ಮೆನು ಅಂದ್ರೇನು, ವಿಂಡೋಸ್ ಅಂದ್ರೇನು, ಐಕಾನ್ಸ್ ಅಂದ್ರೇನು, ಅವುಗಳನ್ನ ತಿಳ್ಕೊಳ್ಳೋಣ. ಹಾಗೆ ಪ್ರಾಕ್ಟಿಕಲ್ ಆಗಿ ಅವುಗಳನ್ನ ಹೇಗೆ ಬಳಸೋದು ಅನ್ನೋದನ್ನ ಕಲಿಯೋಣ. ನೀವು ಕಂಪ್ಯೂಟರಿಗೆ ಲಾಗಿನ್ ಆದಾಗ ಮೊದಲೇ ಕಾಣಿಸುತ್ತಲ್ಲ, ಆ ಸ್ಕ್ರೀನ್ ಅನ್ನ ಡೆಸ್ಕ್ಟಾಪ್ ಅಂತ ಕರೀತಾರೆ. ಸಪೋಸ್ ನೀವು ಬೇರೆ ಯಾವುದೋ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಂಡಿದ್ರೆ ವಾಪಸ್ ಡೆಸ್ಕ್ಟಾಪ್ ಬರಬೇಕು ಅಂದ್ರೆ ವಿಂಡೋಸ್ ಮತ್ತೆ ಡಿ ಅನ್ನೋ ಕೀಯನ್ನ ಒಟ್ಟಿಗೆ ಪ್ರೆಸ್ ಮಾಡಿ. ಆಗ ನೀವು ಪುನಃ ಈ ಸ್ಕ್ರೀನ್ ಅನ್ನ ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇರೋ ಈ ಸ್ಕ್ರೀನ್ ಅನ್ನ ಡೆಸ್ಕ್ಟಾಪ್ ಅಂತ ಕರೀತಾರೆ. ಈ ಡೆಸ್ಕ್ಟಾಪ್ ಮೇಲೆ ಒಂದೊಂದು ಐಟಮ್ಗಳು ಕಾಣಿಸ್ತಾ ಇದೆಯಲ್ಲ, ತುಂಬಾ ಬೇರೆ ಬೇರೆ ಕಲರ್ ಐಟಮ್ಗಳು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಐಕಾನ್ಸ್ ಅಂತ ಕರೀತಾರೆ. ಇಲ್ಲಿರೋ ಐಕಾನ್ಸ್ ಗಳನ್ನ ನೀವು ಬೇರೆ ಕಡೆ ಈ ತರ ಡ್ರ್ಯಾಗ್ ಅಂಡ್ ಡ್ರಾಪ್ ಅಥವಾ ಮೂವ್ ಕೂಡ ಮಾಡ್ಕೋಬಹುದು. ನೀವು ಕಂಪ್ಯೂಟರ್ ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ವ್ಯೂ ಅಂತ ಒಂದು ಮೆನ್ಯೂ ಆಪ್ಷನ್ ಕಾಣಿಸುತ್ತೆ. ಅದರಲ್ಲಿ ಆಟೋ ಅರೇಂಜ್ ಐಕಾನ್ಸ್ ಅಂತ ಒಂದು ಆಪ್ಷನ್ ಇದೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ಐಕಾನ್ಗಳು ತನ್ನಿಂತಾನೆ ಅರೇಂಜ್ ಆಗುತ್ತೆ. ಈಗ ನಾನು ಕ್ಲಿಕ್ ಮಾಡ್ತೀನಿ, ನೋಡಿ ಈ ಎಲ್ಲ ಐಕಾನ್ಗಳು ತನ್ನಿಂತಾನೆ ಅರೇಂಜ್ ಆದವು. ಆ ತರ ಆದಾಗ ನೀವು ಈ ಐಕಾನ್ಸ್ ಗಳನ್ನ ಬೇರೆ ಕಡೆ ಮೂವ್ ಮಾಡಿದ್ರು ಅದು ವಾಪಸ್ ಆಟೋ ಅರೇಂಜ್ ಆಗಿ ತನ್ನ ಪ್ಲೇಸ್ಗೆ ಹೋಗುತ್ತೆ. ಇದೇ ವ್ಯೂ ಅಲ್ಲಿ ಇನ್ನೂ ಒಂದಿಷ್ಟು ಆಪ್ಷನ್ಗಳಿದೆ. ಅಲೈನ್ ಐಕಾನ್ಸ್ ಟು ಗ್ರೇಡ್ ಮತ್ತೆ ಶೋ ಡೆಸ್ಕ್ಟಾಪ್ ಐಕಾನ್ಸ್ ಅಂತ ಇದೆ. ಈ ಶೋ ಡೆಸ್ಕ್ಟಾಪ್ ಐಕಾನ್ಸ್ ಅನ್ನೋದು ಸಿಲೆಕ್ಟ್ ಆಗಿದ್ರೆ ನಿಮ್ಗೆ ಡೆಸ್ಕ್ಟಾಪ್ ಮೇಲೆ ಐಕಾನ್ಸ್ ಗಳು ಕಾಣಿಸುತ್ತೆ. ಅದನ್ನ ನಾನು ಡಿಸಿಲೆಕ್ಟ್ ಮಾಡ್ತೀನಿ. ಆಗ ಎಲ್ಲ ಐಕಾನ್ಸ್ ಗಳು ಮಾಯ ಆಗತ್ತೆ. ಸಪೋಸ್ ನೀವು ಯಾವ್ದೋ ಕಂಪ್ಯೂಟರ್ ಡೆಸ್ಕ್ಟಾಪ್ ಓಪನ್ ಮಾಡ್ಕೊಂಡಿದ್ದೀರಾ, ಯಾವ್ದು ಐಕಾನ್ಸ್ ಕಾಣ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಮೊದಲನೇದಾಗಿ ರೈಟ್ ಕ್ಲಿಕ್ ಮಾಡಿ ವ್ಯೂ ಆಪ್ಷನ್ಗೆ ಹೋಗಿ ಶೋ ಡೆಸ್ಕ್ಟಾಪ್ ಐಕಾನ್ಸ್ ಅಂತ ಕೊಡಿ. ಆಗ ಎಲ್ಲ ಐಕಾನ್ಸ್ಗಳು ನಿಮಗೆ ಕಾಣಿಸುತ್ತೆ. ಈ ಡೆಸ್ಕ್ಟಾಪ್ ಕೆಳಗಡೆ ಒಂದು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಟಾಸ್ಕ್ ಬಾರ್ ಅಂತ ಕರೀತಾರೆ. ಇದರಲ್ಲಿ ಯಾವ ಅಪ್ಲಿಕೇಶನ್ಗಳು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇದೆಯೋ ಅಥವಾ ಯಾವ್ಯಾವ ಅಪ್ಲಿಕೇಶನ್ ಗಳನ್ನ ಪಿನ್ ಮಾಡಿದಾರೋ ಟಾಸ್ಕ್ ಬಾರಿಗೆ ಆ ಅಪ್ಲಿಕೇಶನ್ಗಳು ಇಲ್ಲಿ ಕಾಣಿಸುತ್ತೆ. ಈ ಟಾಸ್ಕ್ ಬಾರ್ ನ ರೈಟ್ ಮೋಸ್ಟ್ ಸೈಡ್ಗೆ ಡೇಟ್, ಟೈಮ್, ವೈಫೈ ಮತ್ತೆ ಒಂದಿಷ್ಟು ಆಪ್ಷನ್ಗಳು ಕಾಣಿಸುತ್ತಲ್ಲ, ಇದಕ್ಕೆ ಸಿಸ್ಟಮ್ ಟ್ರೇ ಅಂತ ಕರೀತಾರೆ. ಈ ಸಿಸ್ಟಮ್ ಟ್ರೇ ಅಲ್ಲಿ ಒಂದು ಅಪ್ ಏರೋ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆ ಸಿಸ್ಟಮ್ ಟ್ರೇ ಅಲ್ಲಿ ಇರುವಂತಹ ಎಲ್ಲಾ ಸಾಫ್ಟ್ವೇರ್ಗಳು ಕಾಣಿಸುತ್ತೆ. ಈ ಎಲ್ಲಾ ಸಾಫ್ಟ್ವೇರ್ಗಳು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇರುವಂತಹ ಸಾಫ್ಟ್ವೇರ್ ಗಳಾಗಿರುತ್ತವೆ. ಡೆಸ್ಕ್ಟಾಪ್ ಕೆಳಗಡೆ ಒಂದು ವಿಂಡೋಸ್ ಐಕಾನ್ ಇದೆಯಲ್ಲ, ಇದಕ್ಕೆ ಸ್ಟಾರ್ಟ್ ಮೆನು ಅಂತಾರೆ. ಅದರ ಪಕ್ಕಕ್ಕಿರೋದಕ್ಕೆ ಸರ್ಚ್ ಬಾರ್ ಅಂತ ಕರೀತಾರೆ. ನೀವು ಏನಾದ್ರೂ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೋಬೇಕು, ಅದು ನಿಮ್ಮ ಡೆಸ್ಕ್ಟಾಪ್ ಮೇಲೆ ಡೈರೆಕ್ಟ್ ಆಗಿಲ್ಲ ಅಂದ್ರೆ ಈ ಸ್ಟಾರ್ಟ್ ಮೆನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ಸರ್ಚ್ ಅಂತ ಒಂದು ಸರ್ಚ್ ವಿಂಡೋ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕು ಆ ಅಪ್ಲಿಕೇಶನ್ ಅನ್ನ ಸರ್ಚ್ ಮಾಡಬೇಕು. ನಾನೀಗ ಎಕ್ಸ್ ಬಾಕ್ಸ್ ಬೇಕು ಅಂದ್ಕೊಳ್ಳಿ, ಎಕ್ಸ್ ಬಾಕ್ಸ್ ಅಂತ ಇಲ್ಲಿ ಸರ್ಚ್ ಮಾಡ್ತೀನಿ. ಆಗ ಆ ಅಪ್ಲಿಕೇಶನ್ ಅಲ್ಲಿ ಕಾಣಿಸುತ್ತೆ. ಇದನ್ನ ನೀವು ರೈಟ್ ಕ್ಲಿಕ್ ಮಾಡಿನೂ ಕೂಡ ಮಾಡಬಹುದು. ಇಲ್ಲಿ ಕೂಡ ತೋರಿಸುತ್ತೆ ಒಂದಿಷ್ಟು ಆಪ್ಷನ್ಗಳು ತೋರಿಸುತ್ತೆ, ಏನ್ ಬೇಕು ಅವುಗಳನ್ನ ನೀವು ಮಾಡ್ಕೋಬಹುದು. ನಾನು ಈ ಎಕ್ಸ್ ಬಾಕ್ಸ್ ಅನ್ನು ಓಪನ್ ಮಾಡಬೇಕು ಅಂದ್ರೆ ಇಲ್ಲಿ ಓಪನ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡ್ತೀನಿ. ಆಗ ಆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದೇ ತರ ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕೋ ಆ ತರ ಅಪ್ಲಿಕೇಶನ್ ಗಳನ್ನ ಈ ಸರ್ಚ್ ಬಾರ್ ಅಲ್ಲಿ ಟೈಪ್ ಮಾಡಿ ಅದನ್ನ ಓಪನ್ ಮಾಡ್ಕೋಬಹುದು. ಇಲ್ಲಿ ಟಾಸ್ಕ್ ಬಾರ್ ಮೇಲೆ ಒಂದಿಷ್ಟು ಐಕಾನ್ಗಳು ಕಾಣಿಸ್ತಾ ಇದೆ. ಸಪೋಸ್ ನಿಮ್ಗೆ ಈ ಯಾವುದೋ ಒಂದು ಐಕಾನ್ ಟಾಸ್ಕ್ ಬಾರ್ ಅಲ್ಲಿ ಬೇಡ ಅಂದ್ರೆ ಅದನ್ನ ಅನ್ಪಿನ್ ಮಾಡಬಹುದು. ಈಗ ಪೇಂಟ್ ಅನ್ನೋದು ನನ್ನ ಟಾಸ್ಕ್ ಬಾರ್ ಅಲ್ಲಿ ಕಾಣ್ತಾ ಇದೆ. ಆ ಪೇಂಟ್ ಅನ್ನ ನಾನು ಅದರ ಮೇಲೆ ಮೌಸ್ ಅನ್ನ ಮೂವ್ ಮಾಡಿ ರೈಟ್ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಅನ್ಪಿನ್ ಫ್ರಮ್ ಟಾಸ್ಕ್ ಬಾರ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಆಗ ಆ ಪೇಂಟ್ ಐಕಾನು ನನ್ನ ಟಾಸ್ಕ್ ಬಾರ್ ಇಂದ ಮೂವ್ ಆಯ್ತು. ಇದೇ ತರ ನಿಮ್ಗೆ ಯಾವ್ಯಾವ ಐಕಾನ್ಗಳು ಬೇಡವೋ ಅವುಗಳನ್ನ ನಿಮ್ಮ ಡೆಸ್ಕ್ಟಾಪ್ ಇಂದ ಅನ್ಪಿನ್ ಮಾಡ್ಕೋಬಹುದು. ಇದೇ ತರ ಯಾವ್ಯಾವ ಐಕಾನ್ಸ್ಗಳು ನಿಮ್ಮ ಟಾಸ್ಕ್ ಬಾರ್ ಮೇಲೆ ಬೇಡವೋ ಅವುಗಳನ್ನ ನೀವು ಈ ತರ ರೈಟ್ ಕ್ಲಿಕ್ ಮಾಡಿ ಅನ್ಪಿನ್ ಫ್ರಮ್ ಟಾಸ್ಕ್ ಬಾರ್ ಅಂತ ಸೆಲೆಕ್ಟ್ ಮಾಡಿ ಅವುಗಳನ್ನ ನಿಮ್ಮ ಟಾಸ್ಕ್ ಬಾರ್ ಇಂದ ತೆಗಿಬಹುದು. ಸ್ಟಾರ್ಟ್ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದಿಷ್ಟು ಅಪ್ಲಿಕೇಶನ್ ಗಳಷ್ಟೇ ಡೈರೆಕ್ಟ್ ಆಗಿ ಇಲ್ಲಿ ಕಾಣಿಸುತ್ತೆ. ಉಳಿದ ಅಪ್ಲಿಕೇಶನ್ ಗಳನ್ನ ಇಲ್ಲಿ ಸರ್ಚ್ ಮಾಡಬೇಕು. ನೀವು ಯಾವುದೋ ಒಂದು ಅಪ್ಲಿಕೇಶನ್ ಅನ್ನ ತುಂಬಾ ಸಲ ಬಳಸ್ತೀರಾ, ಅದು ನಿಮ್ಗೆ ಡೈರೆಕ್ಟ್ ಆಗಿ ಕಾಣಿಸ್ಬೇಕು ಅಂದ್ರೆ ಆ ಅಪ್ಲಿಕೇಶನ್ ಅನ್ನ ಪಿನ್ ಮಾಡಬೇಕು. ಒಂದು ಎಕ್ಸಾಂಪಲ್ಗೆ ನನಗೆ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಅನ್ನ ನಾನು ತುಂಬಾ ಸಲ ಬಳಸ್ತೀನಿ, ಅದು ಕಾಣಿಸ್ಬೇಕು ಅಂತ ಇದ್ರೆ ಮೊದಲನೇದಾಗಿ ಏನ್ ಮಾಡ್ತೀನಿ, ನಾನು ಇಲ್ಲಿ ಸರ್ಚ್ ಬಾರ್ ಅಲ್ಲಿ ನೋಟ್ ಪ್ಯಾಡ್ ಅಂತ ಪ್ಲಸ್ ಪ್ಲಸ್ ಅಂತ ಸರ್ಚ್ ಮಾಡ್ತೀನಿ. ಅದು ಯಾವಾಗ ಆ ಅಪ್ಲಿಕೇಶನ್ ಓಪನ್ ಆಗುತ್ತೋ ಅದನ್ನ ಪಿನ್ ಟು ಸ್ಟಾರ್ಟ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ಇದು ಸ್ಟಾರ್ಟ್ ಮೆನ್ಯೂಗೆ ಪಿನ್ ಆಯ್ತು. ಈಗ ನಾನು ವಾಪಸ್ ಸ್ಟಾರ್ಟ್ ಮೆನ್ಯೂ ಓಪನ್ ಮಾಡಿದಾಗ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಅನ್ನೋದು ಡೈರೆಕ್ಟ್ ಆಗಿ ಇಲ್ಲಿ ಕಾಣಿಸುತ್ತೆ. ಈ ಪಿನ್ಡ್ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಯಾವ್ಯಾವ ಅಪ್ಲಿಕೇಶನ್ಸ್ ಅನ್ನ ತುಂಬಾ ಸಲ ಬಳಸ್ತಿರೋ ಅದನ್ನ ಪಿನ್ ಮಾಡ್ಕೊಂಡಿದ್ರೆ
ನೀವು ಬೇಗ ಆ ಅಪ್ಲಿಕೇಶನ್ಗಳನ್ನು ಹುಡುಕಿ ಓಪನ್ ಮಾಡ್ಕೋಬಹುದು. ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ಗಳನ್ನು ನೀವು ತುಂಬ ಸಲ ಬಳಸಲ್ಲ ಅಂದರೆ ಅದನ್ನು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಅನ್ಪಿನ್ ಫ್ರಮ್ ದಿ ಸ್ಟಾರ್ಟ್ ಅಂತ ಮಾಡಬೇಕು. ಆಗ ಇಲ್ಲಿಂದ ಈ ಪಿನ್ಡ್ ಮೆನ್ಯೂಯಿಂದ ಅದು ಮಾಯ ಆಗುತ್ತೆ. ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನು ನಾವು ತುಂಬ ಸಲ ಬಳಸ್ತೀವಿ. ಆ ಥರ ಅಪ್ಲಿಕೇಶನ್ಗಳು ಟಾಸ್ಕ್ ಬಾರಲ್ಲಿದ್ದರೆ ಅವುಗಳನ್ನು ಓಪನ್ ಮಾಡೋದು ಬೇಗ ಆಗುತ್ತೆ. ಅದನ್ನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಸ್ಟಾರ್ಟ್ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ಡಿಸ್ನಿ ಆ್ಯಪನ್ನು ನಾನು ಟಾಸ್ಕ್ ಬಾರ್ ಮೇಲೆ ನೋಡಬೇಕು ಅಂತ ಇಟ್ಕೊಳ್ಳಿ. ಆಗ ಏನು ಮಾಡಬೇಕು, ಆ ಡಿಸ್ನಿ ಆ್ಯಪ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪಿನ್ ಟು ಟಾಸ್ಕ್ ಬಾರ್ ಅಂತ ಸೆಲೆಕ್ಟ್ ಮಾಡಿ. ಆಗ ಅದು ಟಾಸ್ಕ್ ಬಾರಲ್ಲಿ ಕಾಣಿಸುತ್ತೆ. ಈ ಥರ ಅಪ್ಲಿಕೇಶನ್ಸ್ಗಳನ್ನು ನೀವು ಡೈರೆಕ್ಟ್ ಆಗಿ ಡೆಸ್ಕ್ಟಾಪಿಂದನೇ ಓಪನ್ ಮಾಡ್ಕೋಬಹುದು. ವಿಂಡೋಸನ್ನು ಹೇಗೆ ಓಪನ್ ಮಾಡೋದು, ಮಿನಿಮೈಸ್ ಮಾಡೋದು, ಕ್ಲೋಸ್ ಮಾಡೋದು ಅಥವಾ ರೀಸೈಜ್ ಮಾಡೋದು ಮತ್ತು ಅವುಗಳನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಆಪ್ರೇಷನ್ಸ್ಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ವಿಂಡೋಸನ್ನು ಹೇಗೆ ಓಪನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನೀವು ಇಲ್ಲಿ ಕೆಳಗಡೆ ವಿಂಡೋಸ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಸ್ಟಾರ್ಟ್ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ದಿಸ್ ಪಿ ಸಿ ಅನ್ನೋದು ಅದನ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ನಾನು ಡಿ ಡ್ರೈವಿಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಡಿ ಡ್ರೈವನ್ನ ಸೆಲೆಕ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡ್ಕೋತೀನಿ. ಆಗ ನಮ್ಗೆ ಬೇಕಾಗಿರೋ ಫೋಲ್ಡರ್ ಒಳಗಡೆ ಮೂವ್ ಆಗ್ಬೋದು. ಇಲ್ಲಿ ನಾನು ಈಗ ಎ ಫ್ರೇಮ್ ಅಂತ ಇದೆಯಲ್ಲ ಅದ್ರ ಒಳಗಡೆ ಮೂವ್ ಆಗ್ತೇನೆ. ಇಲ್ಲಿ ನೀವು ಬೇರೆ ಬೇರೆ ಫೋಲ್ಡರ್ ನೇಮ್ಗಳನ್ನು ನೋಡ್ಬೋದು. ಅದ್ರ ಜೊತೆ ಡೇಟ್ ಮಾಡಿಫೈಡ್, ಟೈಪ್ ಅವುಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಟೈಪ್ ಅಂದರೆ ಇದು ಯಾವ ಟೈಪ್ ಆಫ್ ಫೈಲು ಅನ್ನೋದನ್ನ ಇಲ್ಲಿ ತೋರಿಸ್ಕೊಳ್ಳುತ್ತೆ. ಯಾವತ್ತು ಮಾಡಿಫೈ ಆಯಿತು ಅನ್ನೋದನ್ನು ಇಲ್ಲಿ ನೋಡಬೇಕು ಅಂದರೆ ಇಲ್ಲಿ ಡೇಟ್ ಮಾಡಿಫೈಡ್ ಅನ್ನೋದು ಇರುತ್ತೆ, ಮತ್ತು ಇದು ನೇಮ್ ಇರುತ್ತೆ. ಈಗ ನೀವು ಸಪೋಸ್ ಡೇಟ್ ಮಾಡಿಫೈಡ್ ಬೇಸ್ಡ್ ಮೇಲೆ ನೀವು ಈ ಎಲ್ಲ ಫೋಲ್ಡರ್ಗಳನ್ನು ರೀಅರೇಂಜ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಅದ್ರ ಮೇಲೆ ಈ ಥರ ಒಂದು ಸಿಂಗಲ್ ನಿಮ್ಮ ಮೌಸನ್ನು ಅದ್ರ ಮೇಲೆ ಮೂವ್ ಮಾಡಿ ಕ್ಲಿಕ್ ಮಾಡಿದ್ರೆ ನೋಡಿ, ಇದು 7/14 ಇದ್ಲದು ತುಂಬ ಕೆಳಗಡೆ ಹೋಯಿತು. ಲೇಟೆಸ್ಟ್ ಫೋಲ್ಡರ್ ಇದೆಯಲ್ಲ 11/13 ಡೇಟ್ ಮಾಡಿಫೈಡ್ ಆಗಿರೋದು ಮೇಲ್ಗಡೆ ಬಂತು. ಇನ್ನು ಯಾವುದು ಸೈಜ್ ಮೇಲೆ ನೀವು ಮಾಡಬೇಕು ಅಂತ ಇಟ್ಕೊಳ್ಳಿ. ಇಲ್ಲಿ ಸೈಜ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಬೇಸ್ಡ್ ಆನ್ ಸೈಜು ನಿಮ್ಮ ಫೋಲ್ಡರ್ಗಳು ರೀಅರೇಂಜ್ ಆಗುತ್ತೆ. ಇಲ್ಲಿ ವ್ಯೂ ಅಂತ ಇದಿಲ್ಲ, ಇದರಲ್ಲಿ ನೀವು ಯಾವ ಥರ ಈ ಫೋಲ್ಡರ್ ಒಳಗಡೆ ಇರೋ ಫೈಲ್ಸನ್ನು ಯಾವ ಥರ ನೋಡಬೇಕು ಅನ್ನೋದನ್ನು ಸಿಲೆಕ್ಟ್ ಮಾಡೋದಿದ್ರೆ ವ್ಯೂ ಅನ್ನು ಯೂಸ್ ಮಾಡ್ತಾರೆ. ಈಗ ಎಕ್ಸ್ಟ್ರಾ ಲಾರ್ಜ್ ಐಕಾನ್ಸ್ ಅಂದರೆ ಈ ಥರ ದೊಡ್ಡ ಲಾರ್ಜ್ ಐಕಾನ್ಸ್ ಆಗಿ ಡಿಸ್ಪ್ಲೇ ಆಗುತ್ತೆ. ಲಿಸ್ಟ್ ಅಂದರೆ ಈ ಥರ ಲಿಸ್ಟಲ್ಲಿ ಕಾಣಿಸುತ್ತೆ. ಡೀಟೇಲ್ಸ್ ಅಂದರೆ ನಿಮಗೆ ನೇಮ್, ಡೇಟ್ ಮಾಡಿಫೈಡ್ ಮತ್ತು ಟೈಪ್, ಸೈಜ್ ಇವೆಲ್ಲ ಕಾಣಿಸೋ ಥರ ಇರಬೇಕು ಅಂದರೆ ವ್ಯೂ ಅಲ್ಲಿ ನೀವು ಡೀಟೇಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಒಂದು ಫೋಲ್ಡರನ್ನು ಓಪನ್ ಮಾಡ್ತೀನಿ. ಈ F1 ಪೆನಾರಮಿಕ್ ಅಂತ ಇದೆಯಲ್ಲ ಈ ಫೋಲ್ಡರನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋತೀನಿ. ಓಕೆ, ಈ ಫೋಲ್ಡರನ್ನು ನೀವು ಅರ್ಧದಷ್ಟೇ ಕಾಣಿಸ್ಬೇಕು. ರೀಸೈಜ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ಲ ಈ ಬಟನನ್ನು ಕ್ಲಿಕ್ ಮಾಡಿ. ಆಗ ಈ ಥರ ಆಗುತ್ತೆ. ಇನ್ನೂ ಅಡ್ಜಸ್ಟ್ ಮಾಡಬೇಕು ಅಂದರೆ ನಿಮ್ಮ ಮೌಸನ್ನು ಅದರ ಎಡ್ಜಿಗೆ ಮೂವ್ ಮಾಡಿ ಈ ಥರ ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು, ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ. ಇಲ್ಲಿ ಕೆಳಗಡೆ ನಾನು ಯಾವ ಫೋಲ್ಡರ್ ಸೆಲೆಕ್ಟ್ ಮಾಡಿದ್ದೀನೋ, ಇಲ್ಲಿ ನಾನು F1 ಪನೋರಮಿಕ್ ಫೋಲ್ಡರ್ ಸೆಲೆಕ್ಟ್ ಮಾಡಿದ್ದಿಲ್ಲ, ಅದು ಇಲ್ಲಿ ಕೆಳಗಡೆ ಯಾವ ಫೋಲ್ಡರ್ ಸೆಲೆಕ್ಟ್ ಆಗಿದೆಯೋ ಅಥವಾ ಯಾವ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರೋ ಅದ್ರ ಕೆಳಗಡೆ ಈ ಥರ ಬ್ಲೂ ಲೈನ್ಸ್ ಕಾಣಿಸುತ್ತೆ. ನೀವು ಅಂದರೆ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಬೇರೆ ಬೇರೆ ಯಾವ ಅಪ್ಲಿಕೇಶನ್ಗಳು ಓಪನ್ ಆಗಿದೆಯೋ ಅವುಗಳ ಕೆಳಗಡೆ ಈ ಥರ ಚಿಕ್ಕದೊಂದು ಡಾಟ್ ಓಪನ್ ಇದೆ ನೋಡಿ. ಇದು ಫಿಲ್ಮೋರಾ ಓಪನ್ ಆಗಿದೆ, ಇಲ್ಲಿ ಕ್ರೋಮ್ ಓಪನ್ ಆಗಿದೆ. ಅವುಗಳ ಕೆಳಗಡೆ ಒಂದು ಚಿಕ್ಕ ಡಾಟ್ ಕಾಣಿಸುತ್ತೆ. ಉಳಿದಿದ್ರ ಕೆಳಗಡೆ ಡಾಟ್ ಇಲ್ಲ ಅಂದರೆ ಈ ಅಪ್ಲಿಕೇಶನ್ಗಳನ್ನು ನಾನು ಈಗ ಸದ್ಯಕ್ಕೆ ಓಪನ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಈಗ ನಾನು ಫಿಲ್ಮೋರಾ ಸ್ಟುಡಿಯೋದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನ ಮಿನಿಮೈಸ್ ಮಾಡಬೇಕಂದ್ರೆ ಇದಕ್ಕೂ ಒಂದು ಮೈನಸ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಮಿನಿಮೈಸ್ ಆಗುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಇರುತ್ತಲ್ಲ ಅದನ್ನ ವಾಪಸ್ ಕ್ಲಿಕ್ ಮಾಡಿದ್ರೆ ಮ್ಯಾಕ್ಸಿಮೈಸ್ ಆಗುತ್ತೆ. ಇನ್ನೊಂದು ಆಪ್ಷನ್ ಈ ತರ ಓಪನ್ ಆಗಿರುತ್ತೆ, ಇದನ್ನ ಕ್ಲಿಕ್ ಮಾಡಿದ್ರು ಕೂಡ ಅದು ಮಿನಿಮೈಸ್ ಆಗುತ್ತೆ. ಈ ತರ ನೀವು ಮಿನಿಮೈಸ್ ಮಾಡ್ಕೋಬಹುದು, ಮ್ಯಾಕ್ಸಿಮೈಸ್ ಕೂಡ ಮಾಡ್ಕೋಬಹುದು. ಇಲ್ಲಿ ಬೇರೆ ಬೇರೆ ವ್ಯೂ ಇರುತ್ತೆ. ಇಲ್ಲಿ ನೋಡಿ ಈ ತರ ವ್ಯೂ ಇದೆಯಲ್ಲ, ನಾನು ವ್ಯೂ ಚೇಂಜ್ ಮಾಡ್ಬೇಕಾದ್ರೆ ಯಾವ ತರ ಕಾಣಿಸ್ಬೇಕು ಅದನ್ನ ಆ ತರ ಸೆಲೆಕ್ಟ್ ಮಾಡ್ಬೋದು. ಈಗ ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ ಈ ತರ 4 ವಿಂಡೋ ತರ ಕಾಣಿಸುತ್ತೆ. ಈಗ ಎಸ್ಕೇಪ್ ಅಂತ ಹೊಡೆದ್ರೆ ಜಸ್ಟ್ ಒಂದು ವಿಂಡೋ ಯಾವ್ದು ಸೆಲೆಕ್ಟ್ ಆಗಿದೆ ಅಷ್ಟೇ ಕಾಣಿಸುತ್ತೆ. ನಾನೀಗ 4-5 ಅಪ್ಲಿಕೇಶನ್ಸ್ಗಳನ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಅವುಗಳ ಮಧ್ಯೆ ಹೇಗೆ ಮೂವ್ ಮಾಡೋದು ಅಂತ ಹೇಳ್ತೀನಿ. ನೀವು ಮೊದಲಿಗೆ ನಿಮ್ಮ ಫಿಂಗರ್ಸನ್ನು ಆಲ್ಟ್ ಮತ್ತು ಟ್ಯಾಬ್ ಮೇಲೆ ಇಟ್ಕೊಂಡಿರಿ. ಆಗ ಆಲ್ಟ್ ಮತ್ತು ಟ್ಯಾಬ್ ಕ್ಲಿಕ್ ಮಾಡಿ ಟ್ಯಾಬಿಂದ ನಿಮ್ಮ ಕೈಯನ್ನು ಎತ್ತಿದ್ರೆ ಈ ಥರ ಕಾಣಿಸುತ್ತೆ ನೋಡಿ. ಈಗ 3 ಅಪ್ಲಿಕೇಶನ್ ಕಾಣಿಸುತ್ತೆ. ಈಗ ಪಾಪ್ ಆರ್ಟ್ ಅಂತ ಇದೆಯಲ್ಲ ಅದರ ನೆಕ್ಸ್ಟ್ ಅಪ್ಲಿಕೇಶನ್ ಮೂವ್ ಮಾಡಬೇಕಾದ್ರೆ ಟ್ಯಾಬ್ ಒತ್ತಿ, ಆಗ ಅದು ನೆಕ್ಸ್ಟ್ ಅಪ್ಲಿಕೇಶನ್ ಮೂವ್ ಆಗುತ್ತೆ.
ಇನ್ನು ಸ್ಟಾರ್ಟಿಂಗ್ ಇದೆಯಲ್ಲ ಫಿಲ್ಮೋರಾ, ಅದಕ್ಕೆ ಮೂವ್ ಮಾಡಬೇಕಂದ್ರೆ ಟ್ಯಾಬ್ ಅಂತ ಒತ್ತಿ, ಆಗ ಟ್ಯಾಬಿಗೆ ಮೂವ್ ಆಗುತ್ತೆ. ಅದೇ ತರ ನೀವು ಈ ಟ್ಯಾಬ್ ಅನ್ನ ಆಲ್ಟ್ ಅನ್ನ ಒತ್ತಿಟ್ಕೊಂಡಿರ್ಬೇಕು. ಟ್ಯಾಬ್ ಅನ್ನು ಒತ್ಕೊಂಡು ಹೋದ್ರೆ ಯಾವ ಅಪ್ಲಿಕೇಶನ್ ಬೇಕೋ ಆ ಅಪ್ಲಿಕೇಶನ್ ಕಡೆ ಅದು ಮೂವ್ ಆಗುತ್ತೆ. ಒಂದ್ಸಲ ಈಗ ನನಗೆ ಫಿಲ್ಮೋರಾ ಓಪನ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಫಿಲ್ಮೋರಾ ಯಾವಾಗ ಸಿಲೆಕ್ಟ್ ಆಗಿರುತ್ತೋ ಆಗ ಟ್ಯಾಬ್ ಮತ್ತೆ ಆಲ್ಟ್ ಎರಡರಿಂದನೂ ನಾನು ಕೈಯನ್ನ ತೆಗಿತೀನಿ. ಆಗ ಈ ತರ ಸಿಲೆಕ್ಟ್ ಆಗುತ್ತೆ. ಮತ್ತೆ ನನಗೆ ಬೇರೆ ಅಪ್ಲಿಕೇಶನ್ ಓಪನ್ ಮಾಡ್ಬೇಕಾದ್ರೆ ಮತ್ತೆ ಆಲ್ಟ್ ಟ್ಯಾಬ್ ಅಂತ ಒತ್ಕೊಂತೀನಿ. ಈಗ ಪಾಪಾಟ್ ಅಂತ ಸಿಲೆಕ್ಟ್ ಆಯ್ತು. ಈಗ ಟ್ಯಾಬ್ ಟ್ಯಾಬ್ ಮತ್ತೆ ಆಲ್ಟ್ ಎರಡರಿಂದನೂ ಕೈಯನ್ನ ತೆಗಿತೀನಿ. ಈ ತರ ಅಪ್ಲಿಕೇಶನ್ಗಳ ಮಧ್ಯೆ ನೀವು ಮೂವ್ ಮಾಡಬಹುದು.